ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಭೀಮಸೇನಾಚಾರ್ಯ ಮಳಗಿ. ಬಂಧುಗಳೇ, ಅಧಿಕ ಮಾಸ ಬಂತು. ಬಹಳ ಸಡಗರದಲ್ಲಿದ್ದೇವೆ. ಅತ್ಯಂತ ವೈಭವದಿಂದ ಈ ಅಧಿಕ ಮಾಸವನ್ನು ಆಚರಣೆ ಮಾಡಬೇಕು ಅಂತ ನಾವು ಮಾನಸಿಕವಾಗಿ ಗಟ್ಟಿಯಾಗಿ ನಿಂತಿದ್ದೇವೆ, ಸ್ಥಿರಬುದ್ಧಿಯಲ್ಲಿದ್ದೇವೆ. ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ, ಅಧಿಕ ಮಾಸಕ್ಕೆ 33 ಸಂಖ್ಯೆ ಏಕೆ? ಏನು ದಾನ ಮಾಡ್ತೀವಿ ಅದನ್ನು 33 ಸಂಖ್ಯೆಯಲ್ಲೇ ದಾನ ಮಾಡಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಅಪೂಪ ದಾನವನ್ನು ಮಾಡಬೇಕು. ಈ ಅಪೂಪ ದಾನವನ್ನು ಕೂಡ 33 ಸಂಖ್ಯೆಯಲ್ಲಿಯೇ ಕೊಡಬೇಕು. ಯಾಕೆ ಈ 33 ಅನ್ನುವ ಪ್ರಶ್ನೆ ಎಷ್ಟೋ ಜನ ಭಗವದ್ಭಕ್ತರಿಗೆ ಕಾಡ್ತಾ ಇರೋದು. ಹಾಗಾದರೆ ನನಗೆ ತಿಳಿದಷ್ಟು ಈ ವಿಷಯಕವಾಗಿ ಸಂಕ್ಷೇಪವಾಗಿ ನಾನು ನಿಮಗೆ ತಿಳಿಸ್ತೇನೆ ನೋಡಿ. ಯಾಕೆ 33 ಅಂದರೆ, ಮೊದಲನೆಯದಾಗಿ ಈ ಅಧಿಕ ಮಾಸ 33 ತಿಂಗಳಿಗೆ ಬರುತ್ತದೆ. 33 ತಿಂಗಳಿಗೊಮ್ಮೆ ಬರುತ್ತದೆ ಈ ಮಾಸ. ಆದ್ದರಿಂದಾಗಿ ಈ ಮಾಸಕ್ಕೆ 33 ಸಂಖ್ಯೆ ವಿಶೇಷ. ಇನ್ನೊಂದು, ಈ ಮಾಸಕ್ಕೆ 33 ದೇವತೆಗಳಿದ್ದಾರೆ. 8 ಜನ ವಸುಗಳು, ಅಷ್ಟವಸುಗಳು, 11 ಜನ ರುದ್ರರು, ಏಕಾದಶ ರುದ್ರರು, 12 ಜನ ಆದಿತ್ಯರು, ದ್ವಾದಶ ಆದಿತ್ಯರು, 12 ಏಕಾದಶ ರುದ್ರರು 11, ಜೊತೆಗೆ ಅಷ್ಟವಸುಗಳು 8 ವಸುಗಳು. ಈ ಮೂರನ್ನೂ ಕೂಡಿಸಿದಾಗ 33 ಸಂಖ್ಯೆ ಆಗ್ತದೆ. ಈ 33 ದೇವತೆಗಳಿಂದ ನಿಯಮನಕ್ಕೊಳಪಟ್ಟ ಮಾಸ. ಆದ್ದರಿಂದ ಈ ಮಾಸಕ್ಕೆ 33 ಸಂಖ್ಯೆ ವಿಶೇಷ. ಈ 33 ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಸಾಕ್ಷಾತ್ ಭಗವಂತನಿರ್ತಾನೆ. ಆ ಭಗವಂತನ ರೂಪಗಳೂ ಕೂಡ 33. ಆ 33 ಭಗವದ್ ರೂಪಗಳ ಚಿಂತನೆಯನ್ನು ಮಾಡಲಿಕ್ಕಾಗಿ ನಾವು ಈ ಮಾಸದಲ್ಲಿ 33 ಸಂಖ್ಯೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಜೊತೆಗೆ 33 ಅಪೂಪವನ್ನೇ ಕೊಡ್ತೇವೆ. ಅಪೂಪ ಅಂದರೆ ಬೇರೆ ಇನ್ನೇನೂ ಅಲ್ಲ, ಅಕ್ಕಿಯನ್ನು ಹಿಟ್ಟು ಮಾಡಿ ಅದನ್ನು ಬೆಲ್ಲ ಅದಕ್ಕೆ ಸೇರಿಸಿ ಅದನ್ನು ತುಪ್ಪದಲ್ಲಿ ಕರೆದು ಅದರ ಮೇಲೆ ಗಸಗಸೆಯನ್ನು ಹಾಕ್ತಾರೆ. ಅದನ್ನು ತುಪ್ಪದಲ್ಲಿ ಕರೆದಾಗ ಅದು ಹುತು ಆಗ್ತದೆ, ಅಂದರೆ ತೂತು ರಂಧ್ರ ಹೆಚ್ಚಾಗ್ತದೆ. ಆ ರಂಧ್ರವನ್ನು ಹೊಂದಿರತಕ್ಕಂತಹ ಅಪೂಪ ಏನಿದೆ ಅದು ಭೂಮಿಗೆ ಸಮಾನ. ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದ ಮೇಲೆ, ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ನಾವು ಕೂಡ ಭೂದಾನವನ್ನು ಮಾಡಲೇಬೇಕು. ಯಥಾಯೋಗ್ಯವಾಗಿ ಭೂದಾನವನ್ನು ಮಾಡಲೇಬೇಕು. ಆದರೆ ಇವತ್ತಿನ ಕಾಲದಲ್ಲಿ ಭೂದಾನ ಮಾಡತಕ್ಕಂತಹ ಶಕ್ತಿ ನಮಗಿಲ್ಲ ಅಂತನ್ನೋದಾಗಿದ್ದರೆ, ಅಥವಾ ಶಕ್ತಿ ನಮಗಿದ್ದರೂ ಕೂಡ ಭೂದಾನದೊಂದಿಗೆ ಭೂದಾನಕ್ಕೆ ಸಮಾನಾದ ಈ ಅಪೂಪವನ್ನು ದಾನ ಮಾಡಬೇಕು. ಯಾರಿಗೆ ಭೂದಾನವನ್ನು ಮಾಡಲಿಕ್ಕಾಗಲಿಲ್ಲ ಅವರು ಅಪೂಪದಾನವನ್ನು ಮಾಡಿದಾಗ ಅವರಿಗೂ ಕೂಡ ಭೂದಾನದ ಪುಣ್ಯ ಪ್ರಾಪ್ತಿಯಾಗ್ತದೆ. ಹೀಗಾಗಿ 33 ಸಂಖ್ಯೆಗೆ ಅನುಗುಣವಾಗಿ 33 ಅಪೂಪಗಳನ್ನು ನಾವು ದಾನ ಮಾಡಿಕೊಡ್ತೇವೆ. ಆದ್ದರಿಂದಾಗಿ 33 ಸಂಖ್ಯೆಗೆ ವಿಶೇಷವಾದ ಮಹತ್ವ. ಹಾಗಾದರೆ ಆ 33 ದೇವತೆಗಳು ಯಾರ್ಯಾರು? ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ದ್ಯು, ಪ್ರಾಣ, ವಿಭಾವಸು ಇವರು 8 ಜನ. ಭೀಮ, ರೈವತ, ಓಜ, ಅಜೈಕಪಾತ್, ಮಹಾನ್, ಬಹುರೂಪ, ಭವ, ವಾಮದೇವ, ಉಗ್ರ, ವೃಷಾಕಪಿ, ಅಹಿರ್ಬುಧ್ನಿ ಇವರು 11 ರುದ್ರರು. ಇನ್ನು ವಿವಸ್ವಾನ್ ಎಂಬ ಹೆಸರಿನ ಆದಿತ್ಯ, ಆರ್ಯಮಾನ್, ಪೂಷಾ, ತ್ವಷ್ಟು, ಸವಿತೃ, ಭಗ, ಧಾತೃ, ಪರ್ಜನ್ಯ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಇವರು 12 ಆದಿತ್ಯರು. ಪ್ರಜಾಪತಿ, ವಷಟ್ ಇವರನ್ನು ಸೇರಿಸಿದಾಗ ಒಟ್ಟಾರೆ ಆಗುವುದು 12 ಆದಿತ್ಯರು. ಹೀಗಾಗಿ ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು, 33. ಈ ಸಂಖ್ಯೆಯಲ್ಲಿ 33. ಇವರನ್ನು ನಿಯಂತ್ರಿಸ್ತಕ್ಕಂತಹ ಭಗವದ್ ರೂಪಗಳು 33 ಅಲ್ಲ. ಆ 33 ಭಗವದ್ ರೂಪಗಳು ಯಾವುವು ಅಂದರೆ ವಿಷ್ಣು, ಜಿಷ್ಣು,
ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುರಿಪು, ಅನಿರುದ್ಧ, ತ್ರಿವಿಕ್ರಮ, ವಾಸುದೇವ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತ್ಯಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಅಗಾರ್ಧನ, ಶ್ರೀಪತಿ. ಇವರು 33 ಭಗವದ್ ರೂಪಗಳು. ಅಂದರೆ ಇವರನ್ನು ನಿಯಂತ್ರಣ ಮಾಡತಕ್ಕಂತಹ ಭಗವದ್ ರೂಪಗಳು ಇವು ಆಗಿವೆ. ಹೀಗಾಗಿ ಅನುಸಂಧಾನ ನಮಗೆ ಹೀಗಿರಲಿ. ಈ ನಾನೇನು ಹೇಳಿದೆ ಅವರ ಅಂದರೆ ಒಂದು ಅಪೂಪ. ಮೊದಲನೇ ಅಪೂಪದಲ್ಲಿ ದ್ರೋಣನಾಮಕ ವಸ್ವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣವೇ ನಮಃ ವಿಷ್ಣುಂ ಆವಾಹಯಾಮಿ. ಹಾಗೆ ಎರಡನೇ ಅಪೂಪವನ್ನು ತೆಗೆದುಕೊಂಡು ಧ್ರುವನಾಮಕ ವಸುಂ ತದಂತರ್ಗತಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಜಿಷ್ಣುಂ ಆವಾಹಯಾಮಿ ಅಂತ ಹೇಳ್ತಾ ನಾನೇನು ಇಲ್ಲಿವರೆಗೂ ಹೇಳಿದೆ ಆ 33 ಅಪೂಪಗಳಲ್ಲಿ 33 ಈ ದೇವತೆಗಳ ಅಂತರ್ಯಾಮಿಯಾದ ಭಗವಂತನ 33 ರೂಪಗಳ ಚಿಂತನೆಯನ್ನು ಮಾಡಿ ಆವಾಹನ ಮಾಡಿ ಪೂಜೆ ಮಾಡಿ ನಾವು ಯೋಗ್ಯನಾದ ಬ್ರಾಹ್ಮಣನಿಗೆ ಯಾರು ಶ್ರೋತ್ರಿಯನಿದ್ದಾನೋ ಅಂದರೆ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಸದಾಚಾರನಿಷ್ಠನಾಗಿ ಕುಟುಂಬದೊಂದಿಗೆ ಇದ್ದಾನೋ ಹೆಂಡತಿ ಮಕ್ಕಳೊಂದಿಗೆ ಇದ್ದಾನೋ ಅಂತಹ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಭೂಮಂಡಲವನ್ನೇ ದಾನ ಮಾಡಿರತಕ್ಕಂತಹ ಪುಣ್ಯವನ್ನು ಸಂಪಾದನೆ ಮಾಡುತ್ತೇವೆ. ಅನುಸಂಧಾನ ಹೀಗಿರಲಿ. ಕೊಡುವಾಗ ನಾವು ದಾನ ಕೊಡುವಾಗ ಸ್ವೀಕರಿಸುವ ವ್ಯಕ್ತಿಯೊಳಗೆ ಸಾಕ್ಷಾತ್ ಭಗವಂತನೇ ಈ ಅಧಿಕ ಮಾಸದ ನಿಯಾಮಕನಾದ ಪುರುಷೋತ್ತಮನೇ ಇದ್ದಾನೆ ಎನ್ನುವಂತಹ ಅನುಸಂಧಾನದಲ್ಲಿ ಅವನಿಗೆ ದಾನ ಮಾಡ್ತಾ ಇದ್ದೇನೆ ಎನ್ನುವಂತಹ ಅನುಸಂಧಾನದಲ್ಲಿ ನಾವು ದಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳೋಣ. ಎಲ್ಲರಿಗೂ ಕೂಡ ವಂದನೆಗಳು. ಅತ್ಯಂತ ವೈಭವದಿಂದ ಅಧಿಕ ಮಾಸದ ವ್ರತಾಚರಣೆಯನ್ನು ನಾವು ಆಚರಿಸೋಣ. ಈ ಮೊದಲೇ ನಿಮಗೆ ತಿಳಿಸಿದಂತೆ ನಮ್ಮ ಆಚಾರ್ಯ ಎಜುಕೇಷನ್ ಟ್ರಸ್ಟಿನ ಕಾಮಧೇನು ಕ್ಷೇತ್ರ ಶ್ರೀ ಆಚಾರ್ಯಧಾಮ ನವಲೂರಿನಲ್ಲಿ ನಾವೊಂದು ಬೋಧರಾಜ ಸಭಾಭವನವನ್ನು ಮತ್ತು ಹಯಗ್ರೀವ ಪೂಜಾ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಿಮಗೆ ತಿಳಿದಷ್ಟು ನೀವು ಧನ ಸಹಾಯವನ್ನು ಮಾಡಿ ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯ ಸಂಪಾದನೆಯನ್ನು ಮಾಡಿರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ